ಎಲ್ಲಾರು ತಿನ್ನೋರೇ ಇದ್ದಾರ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಇನ್ನ ಕೆಲವು ಹಂಗ ಗಟ್ರ ತುಂಬಿರ್ತಾವ, ಹಂಗ ರೊಚ್ಚಾಗಿಲ್ಲ, ಏನಾಗಿಲ್ಲ. ಯಾಕಂದ್ರೆ ಎಲ್ಲಾ ಹುಬ್ಳಿಗೆ ಹೊಂಟೈತ್ರಿ ಇದು. ಈಗ ಧಾರವಾಡಕ್ಕೆ ಅನ್ನೋದು ಏನಿಲ್ಲ. ಮತ್ ನಮ್ದು ಇಲ್ಲಿ ಏನೈತಿ ಇಲ್ಲಿ, ಅದಕ್ಕೆ ಈ ಸರಿ ಯಾವ್ದಾದ್ರು ಬಿಟ್ಕೊಂಡಲ್ಲ, ಜೀವ ಹೋಗ್ಲಿ ಬಿಡ್ಲಿ, ಈ ಸರಿ ಮಾಡ್ಕೊಂಡ ತೀರ್ತಾರೆ. ಈ ಒಂದು ಉಪವಾಸ ಸತ್ಯಾಗ್ರಹ ಏನ್ ಮಾಡತ್ತಾರಲ್ಲ ನಮ್ಮ ಜನ, ಆ ಒಂದು ಜಾಗಕ್ಕೆ ಹೋಗುನು. 30ನೇ ತಾರೀಕಿಗೆ ಧಾರವಾಡ ಬಂದ್ ಆಗ್ತತಿ. ಹುಬ್ಳಿ ಧಾರವಾಡ ಕೂಡಿತ್ತಲ್ಲ, ಇವಾಗ ಅಭಿವೃದ್ಧಿ ಆಗಿಲ್ಲ ಅಂತೀರಿ, ಮತ್ತು ಅದಕ್ಕೂ ಹೋರಾಟ ಮಾಡಕ್ ಸಿದ್ಧದ್ರಿ. ಹೌದ್ರಿ. ಮತ್ತೆ ನಾವು ಹೋರಾಟ ಮಾಡಿ ತಗೊಳ್ಳೋದಂತದ್ ಏನು ಅವಶ್ಯಕತೆ ಇಲ್ಲ. ಈಗ ಸಪರೇಟ್ ಆದ್ರೆ ಅಭಿವೃದ್ಧಿ ಆಗೈತೆ ಅಂತ ಅನಿಸ್ತೈತಿ ಅಂದ್ರೆ ನಮಗೂ ಅದ ಬೇಕನ್ನಿಸ್ತಾರ. ಎಲ್ಲಾರು ಹೆಂಗೈತಿ ಹಂಗ ನಮ್ದು ಹಂಗ, ನಿಮ್ ಜೋಡಿ ನಮ್ದು ಐತಿ ಹೋಟ್. ಒಂದೇ ಮಹಾನಗರ ಪಾಲಿಕೆ ಆದರೂ 2 ನಗರಗಳು, ಹುಬ್ಬಳ್ಳಿ ಧಾರವಾಡ. ವ್ಯಾಪಾರದಲ್ಲಿ ಹುಬ್ಬಳ್ಳಿ ಆದ್ರೆ ಶಿಕ್ಷಣದಾಗ ನಮ್ಮ ಧಾರವಾಡ. ಇವಾಗ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತೇಳಿ ಹೋರಾಟ ನಡೆಯತೈತಿ. ಇದಕ್ಕೆ ಸಂಬಂಧಪಟ್ಟಂಗ ನಮ್ಮ ಜನರು ಏನ್ ಹೇಳ್ತಾರೋ, ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಾ ಅಥವಾ ಬೇಡ, ಇದರಿಂದಾಗಿ ಅಭಿವೃದ್ಧಿ ಆಗ್ತದ ಆಗಂಗಿಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಜನರ ಮೂಲಕ ಅವ್ರ ಭಯದಿಂದನೇ ಕೇಳೋಣ ಬರ್ರಿ. ಈ ಅವಳಿ ನಗರದ ಒಂದು ದೊಡ್ಡ ಯೋಜನೆ ಆದಂತಹ ಚಿಗರಿ ಬಸ್ಸಿನ ಸಿಬ್ಬಂದಿಗಳು ಇಲ್ಲಿ ನಾಷ್ಟ ಮಾಡತಾರೋ, ಅವ್ರ ಅಭಿಪ್ರಾಯ ಏನೈತಿ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಗ ಕೇಳೋಣ ಬರ್ರಿ. ಸರ್, ಇವಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಬಗ್ಗೆ ಒಂದು ಹೋರಾಟ ನಡೆದೈತಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ನೋಡ್ರಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ಏನ್ ಕಣಕ್ ಮಾಡ್ಬೇಕಂದ್ರ, ಹುಬ್ಳಿಗೆ ಹಾಕೈತಿ, ಧಾರವಾಡ ಹಾಕೈತಿ. ಎರಡು ಬೇರೆ ಬೇರೆ ಮಾಡಿದ್ರೆ ಕೆಲಸಗಳು ಫಾಸ್ಟ್ ಆಗಿ ಆಗ್ತಾವಂತ ನಮ್ಮೊಂದು ಅನಿಸಿಕೆ ಅಷ್ಟೇ. ಯಾಕಂದ್ರೆ ಎಲ್ಲಾ ಹುಬ್ಳಿಗೆ ಹೊಂಟೈತ್ರಿ ಇದು. ಈಗ ಧಾರವಾಡಕ್ಕೆ ಅನ್ನೋದು ಏನಿಲ್ಲ. ನಮಗಂತೂ ಏನಿಲ್ಲ ಇಲ್ರಿ ಧಾರವಾಡಕ್ಕೆ. ಎಲ್ಲಾ ಪೂರಾ ಹುಬ್ಳಿಗೆ ಹೋಗ್ತೈತಿ. ಹುಬ್ಳಿನ ಧಾರವಾಡ ನಡುವ ಅದ್ ಹಾಕ್ಬಾರ್ದ ಅಂತೇಳಿ ಈಗ ಇದನ್ನ ಸ್ಟ್ರೈಕ್ ಮಾಡತ್ತಾರ, ಅದಕ್ಕೆ ಒಳ್ಳೇದಕ್ಕ ಮಾಡತ್ತಾರ. ಸರ್, ಆಟೋ ಡ್ರೈವರ್ಸ್ ಅಂದ್ರೆ ನೀವು? ಹೌದೌದ. ನೋಡ್ರಿ, ಇದು ನಮ್ಮ ಆಟೋ ಡ್ರೈವರ್ಸ್ ಅವರ ಒಂದು ಮಾತ್ರೆ. ಇವ್ರಿಗೂ ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತಾರೆ. ಯಾಕಂದ್ರ ಅಭಿವೃದ್ಧಿಗಾಗಿ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಕತಿ ಇದರಿಂದ ಅಂತ ಹೇಳತ್ತಾರ. ಸರ್, ಇವಾಗ ಈಗ ಹೋರಾಟ ಮಾಡತ್ತಾರಲ್ರಿ, ಅಕಸ್ಮಾತ್ ಒಂದ್ ವೇಳೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಿಕ್ಕ ನಂತರ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಮುಂದೇನ್ರಿ? ಆಗಿಲ್ಲ ಅಂದ್ರೆ ಮತ್ತೆ ಕಮಿಷನರ್ಗೆ ಕೇಳೋದು ಯಾಕೆ ಆಗಿಲ್ಲ ಅಂತ, ಮತ್ತು ಅದಕ್ಕೂ ಹೋರಾಟ ಮಾಡಕ್ ಸಿದ್ಧದ್ರಿ. ಹೌದ್ರಿ. ಮತ್ತೆ ಎಲ್ಲಾ ಅದೈತಿ, ಮತ್ತೆ ಆಗಿಲ್ಲ ಅಂದ್ರೆ ಮತ್ತೆ ಇದಾಕತ್ತಲ್ರಿ. ಅಲ್ಲಿ ನಾನ್ ನೋಡಿದ ಪ್ರಕಾರ ಅಲ್ಲಿ ಹೋರಾಟದಲ್ಲಿ ಆಟೋ ಚಾಲಕರು ಯಾರು ಭಾಗಿಯಿಲ್ಲ ಅಂತ ಅನಿಸ್ತದ. ಮಣ್ಣೆ ಆಗೈತ್ರಿ. ಅಂದ್ರೆ ಆಟೋ ಚಾಲಕರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬೇಕು, ಆದ್ರ ಚಲೋ ಆಗ್ಬೇಕಷ್ಟೇ. ಆದ್ರೆ ಇದೇನದಲ್ಲ, ಸ್ಟ್ರೈಕ್ ಮಾಡಿ ತಗೊಳ್ಳೋಂತದ್ದಲ್ಲ. ಗೌರ್ಮೆಂಟ್ ಇದು ಪ್ರಕಾರ ಅವ್ರಾಗೆ ಕೊಡ್ಬೇಕು. ನಾವು ಹೋರಾಟ ಮಾಡಿ ತಗೊಳ್ಳೋದಂತದ್ ಏನು ಅವಶ್ಯಕತೆ ಇಲ್ಲ. ಅಂದ್ರೆ ಅಭಿವೃದ್ಧಿ ಆಗೈತೆ ಅನ್ಸದ್ರಿ, ಆಗಿಲ್ಲ ಅನ್ಸತ್ರಿ ಕೂಡಿದ್ದಾಗ್ರಿ. ಅವು ಎಲ್ಲಾರು ತಿನ್ನೋರೇ ಇದ್ದಾರ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಅಲ್ಲಿ ಎಲ್ಲಿಂದ ಬಂದ್ರು ಎಲ್ಲರೂ ತಿನ್ನೋರೆ. ನಾವೇನು ಅವ್ರ ಬಾಜು ಆದ್ರ ಬ್ಯಾರೆ ಆದ್ರೆ ಏನ್ ತಿನ್ನಂಗಿಲ್ಲ ಅಂತ ಹೇಳಿಕ್ ಬರಂಗಿಲ್ಲ. ಅದಕ್ಕೆ ತಿನ್ನೋರೆ ಎಲ್ಲಾರು. ಏನ್ ಮಾಡೋದು ಮಾಡ್ಲಿ, ಅವ್ರು ಇದನ್ ಮಾಡ್ಕೊತ ಹೋಗ್ಲಿ. ಗೌರ್ಮೆಂಟ್ ಅವ್ರು ಏನ್ ಬರ್ತದ ಅದ್ರ ಪ್ರಕಾರ ಕೊಟ್ಟೆ ಕೊಡ್ತಾರ. ನಮಗ್ ಏನ್ ಬರ್ಬೇಕಾಗಿದ್ದ ಅದು ನಮಗ್ ಕೊಟ್ಟೆ ಕೊಡ್ತಾರ. ಅಂದ್ರ ಅಜ್ಜಾರ್ ಏನ್ ಹೇಳ್ತಾರ ಅಂದ್ರ, ಪ್ರತಿಯೊಂದನು ಹೋರಾಟದಿಂದ ಪಡ್ಕೊಳಕ್ ಆಗಂಗಿಲ್ಲ, ಅವ್ರಿಗೆ ತಿಳಿದು ಕೊಡ್ಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಒಬ್ರು ಎಳನೀರು ವ್ಯಾಪಾರಸ್ಥರದಾರು, ಅವ್ರ ಅಭಿಪ್ರಾಯ ಏನೈತಿ ಕೇಳೋಣ ಬರ್ರಿ. ಸರ್, ನಮಸ್ತೆ ರೀ. ಸರ್, ಇವಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತೇಳಿ ಹೋರಾಟ ನಡೆಯತೈತಿ. ಇದ್ರ ಪ್ರಕಾರ ನಿಮ್ ಅನಿಸಿಕೆ ಏನ್ರಿ? ಪ್ರತ್ಯೇಕ ಮಹಾನಗರ ಪಾಲಿಕೆ ಅದು ಆಯ್ತಂದ್ರ ಅಭಿವೃದ್ಧಿ ನಡಿಬೇಕ್ರಿ, ನಡಿಬೇಕ್ರಿ. ಅದು ಒಂದ್ ವೇಳೆ ಅದೇನಾದ್ರು ಡಿವೈಡ್ ಆಯ್ತಂದ್ರ ಅಭಿವೃದ್ಧಿ ಆಕೈತಿ ಅನಿಸ್ತೈತ್ರಿ? ಅಂದ್ರ ಹಂಗಂದ್ರೆ ನಿಮ್ ಪ್ರಕಾರ ಇವಾಗ ಹುಬ್ಳಿ ಧಾರವಾಡ ಕೂಡಿತ್ತಲ್ಲ, ಇವಾಗ ಅಭಿವೃದ್ಧಿ ಆಗಿಲ್ಲ ಅಂತೀರಿ? ಆಗಿಲ್ರಿ, ಇವಾಗ ಆಗಿಲ್ಲ. ನಮ್ದು ಆಡು ಬೇಕ್ರಿ ಅದ, ನಮ್ದು ಆಡು ಬೇಕಾರಿ ಅದ. ನಾವ್ ಇಲ್ಲಿಂದ ಮತ್ ಹುಬ್ಳಿ ಹೋಗ್ಬೇಕ್ರಿ ಇಲ್ಲಿಕ. ನಮ್ದು ಆಡ್ಕಾರ ನಮ್ ಬೇಸಲ್ ಅಲ್ರಿ ಅದ. ಅಂದ್ರೆ ಅಡ್ಡಾಡಕ್ ಅದು ನಿಮ್ಗೆ ಈಜಿ ಆಕೈತಿ ಅಂತ ಅನ್ಸತ್ರಿ? ಹೌದ್ರಿ, ಒಳ್ಳೇದಾಗುತ್ತೆ. ಬ್ಯಾರೆ ಆದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ಅಭಿವೃದ್ಧಿ ಏನ್ ಆಗಿಲ್ಲ ಅನ್ಸತ್ತೇನ್ರಿ? ಏನಾಗಿಲ್ಲ, ಏನಾಗಿಲ್ಲ. ಹಂಗ ಇಲ್ಲೇ ಧಾರವಾಡ ಆ ತಗೊಂಡ್ರ ಇದು ಪ್ರತ್ಯೇಕ ಆಗುತ್ತ, ಅದು ಪ್ರತ್ಯೇಕ ಆಗುತ್ತ, ಬಹಳ ಉತ್ತಮ ಆಗುತ್ತ ನಮ್ಮ ಅಭಿಪ್ರಾಯ. ಅಂದ್ರೆ ಇನ್ನೂ ಏನ್ ಅಭಿವೃದ್ಧಿ ಆಗ್ಬೇಕು ಅನ್ಸತ್ರಿ ನಿಮ್ಗೆ? ಆಗ್ಬೇಕು. ಇನ್ನ ಕೆಲವು ಹಂಗ ಗಟ್ರ ತುಂಬಿರ್ತಾವ, ಹಂಗ ರೊಚ್ಚಾಗಿಲ್ಲ, ಏನಾಗಿಲ್ಲ. ಬನ್ನಟ್ಟಿ ರೀ, ಇಲ್ಲಿ ಧಾರವಾಡದಾಗ ಇರ್ತೀರಿ ಇವಾಗ? ಉಣಕಲ್ದಾಗ್ರಿ. ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೂಡಿದ್ ಗೊತ್ತತ್ರಿ? ಇವಾಗ್ರಿ ಧಾರವಾಡ ಸಪರೇಟ್ ಬೇಕನ್ನತ್ತಾರಲ್ರಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರಿ? ಎಲ್ಲಾದ್ರಿ ಹಂಗೈತಿ ಹಂಗ. ನಮ್ದೇನೇನು ಹೊಸದು ನಾ ಈ ಊರಾಗ, ನಿಮಗೆ ಎಲ್ಲ ಗೊತ್ತು. ಎಷ್ಟು ವರ್ಷ ಆಯ್ತ್ರಿ ಧಾರವಾಡಕ್ ಬಂದ್ರಿ? 5 ವರ್ಷ. 5 ವರ್ಷ ಆಯ್ತ್ರಿ. ಈ 5 ವರ್ಷದಾಗ್ರಿ ಹುಬ್ಳಿ ಬಿಟ್ರಿ ಧಾರವಾಡ ಅಭಿವೃದ್ಧಿ ಆಗೈತಿ ಅನಿಸ್ತೈತಿ ಅಲ್ರಿ ನಿಮಗ್? ಏನ್ ವಿಚಾರ ಮಾಡಿರ್ರಿ ಅಡಿಲ್ಲ. ಮುಗ್ಧರದಾರೋ ಬೇರೆ ಬನ್ನಟ್ಟಿಯಿಂದ ಧಾರವಾಡಕ್ ಬಂದಾರೋ, ಅವ್ರಿಗೇನ್ ತಿಳಿಯಂಗಿಲ್ಲ ಅನ್ನತಾರೋ, ಆದ್ರೂ ಪರವಾಗಿಲ್ಲ. ಅವ್ರ ಹೇಳುದೇನಂದ್ರ ಎಲ್ರೂ ಅಭಿಪ್ರಾಯ ಏನೈತಿ,
ಪ್ರತಿಯೊಬ್ಬರ ಅಭಿಪ್ರಾಯ ಏನೈತಿ ಅದ ತರ ಆಗ್ಲಿ. ಅಷ್ಟೇ ಎಲ್ರಿಗೂ ಸಪರೇಟ್ ಆದ್ರೆ ಅಭಿವೃದ್ಧಿ ಆಕೈತಿ ಅಂತ ಅನಿಸ್ತೈತಿ ಅಂದ್ರೆ ನಮಗೂ ಅದ ಬೇಕನ್ನಿಸ್ತಾರ. ಎಲ್ಲಾರ್ಗು ಹೆಂಗೈತಿ ಹಂಗ ನಮ್ದು ಹಂಗ ನಿಮ್ ಜೋಡಿ ನಮ್ದು ಐತಿ ಹೋಟ್ ಹಾ ನಿಮ್ ಹೋರಾಟಕ್ಕೆ ನಮ್ದು ನಮ್ದು ಐತಿ. 1962 ಏನ್ ಇದು ಹುಬ್ಳಿ ಧಾರವಾಡದ ಒಂದು ಅವಳಿ ನಗರದ ಒಂದು ಮಹಾನಗರ ಪಾಲಿಕೆ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಒಂದಿಷ್ಟು ಅಭಿವೃದ್ಧಿಗಳು ಆಗ್ತಾ ಬಂದೈತಿ. ಇತ್ತೀಚಿನ ಒಂದು 5-6 ವರ್ಷದ ನನ್ನ ಧಾರವಾಡದ ಅನುಭವ ಪ್ರಕಾರ ನೋಡಿದ್ರ ಹುಬ್ಳಿ ಎಷ್ಟು ಒಂದು ಅಭಿವೃದ್ಧಿ ಆಗೈತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿನ ಧಾರವಾಡ ಅಂತ ಆಗೈತಿ ಅಂತ ನನ್ಗೆ ಅನಿಸ್ತೈತಿ. ನನ್ನ ಪರ್ಸನಲ್ ಒಪಿನಿಯನ್. ಇವಾಗ ಹಂಗ ನೋಡಿದ್ರ ಡಿವೈಡ್ ಮಾಡಿದ್ರೆ ಅಭಿವೃದ್ಧಿ ಆಗಬಹುದೇನೋ, ಬಟ್ ಆದ್ರ ಡಿವೈಡ್ ಆದ ನಂತರನು ಅಭಿವೃದ್ಧಿ ಆಕೈತಿ ಅನ್ನಕ್ಕ ಯಾರು ಗ್ಯಾರಂಟಿ ಕೊಡಂಗಿಲ್ಲ. ಆಗಬಹುದೇನೋ ಈ ಒಂದು ವಿಷಯದಾಗ ಇರ್ತಾರೆ ಎಲ್ರು ಕೂಡ. ಬಟ್ ಒಂದಂತರೂ ನಿಜ ಏನಂದ್ರೆ ಇವಾಗ ಹುಬ್ಳಿ ಧಾರವಾಡ ಎರಡು ಕೂಡಿದ್ದಾಗ ಏನೊಂದು ಫಂಡಿಂಗ್ ಬರ್ತೈತಲ್ಲ, ಎರಡು ಡಿವೈಡ್ ಆದ್ರ ಹುಬ್ಳಿ ಮತ್ತೆ ಧಾರವಾಡ ಎರಡು ಡಿವೈಡ್ ಆದ್ರ ಫಂಡಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಬರಬಹುದು. ಈಗ ಧಾರವಾಡ ಸಪರೇಟ್ ಹುಬ್ಳಿ ಸಪರೇಟ್ ಹಿಂಗೆ ಆದ್ರ ಹುಬ್ಳಿಗೆ ಸಂಬಂಧಪಟ್ಟಂತ ಫಂಡಿಂಗ್ ಹುಬ್ಳಿಗೆ ಅಭಿವೃದ್ಧಿ ಆಕೈತಿ, ಧಾರವಾಡ ಸಂಬಂಧಪಟ್ಟಂಗ ಒಂದು ಫಂಡಿಂಗ್ ಏನ್ ಬರತ್ತಲ್ಲ ಅದು ಧಾರವಾಡಕ್ಕೆ ಆಗ್ತೈತಿ. ಇದರಿಂದಾಗಿ ಜನ ಸಾಮಾನ್ಯರಿಗೂ ಹೆಲ್ಪ್ ಆಗ್ತೈತಿ. ಅಭಿವೃದ್ಧಿ ವಿಷಯದಾಗ ಕೂಡ ನಮ್ಮ ನಗರಗಳು ಏನದಾವು ಹುಬ್ಳಿ ಮತ್ತೆ ಧಾರವಾಡ ಇದಕ್ಕೂ ಕೂಡ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಕೈತಿ. ಸೊ ಇವಾಗ ನಾವ ಈ ಒಂದು ಉಪವಾಸ ಸತ್ಯಾಗ್ರಹ ಏನ್ ಮಾಡತ್ತಾರಲ್ಲ ನಮ್ಮ ಜನ, ಆ ಒಂದು ಜಾಗಕ್ಕೆ ಹೋಗುನು ಅವ್ರ ಅಭಿಪ್ರಾಯ ಏನೈತಿ ಈ ಹುಬ್ಳಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಗ ಕೇಳೋನು ಬರಿ. ಇವಾಗ ನಾವ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದ ಏನೊಂದು ಉಪವಾಸ ಸತ್ಯಾಗ್ರಹ ನಡೆಯತ್ತಲ್ಲ ಇದ್ರ ಮುಂದ್ ಬಂದದೀವು. ಇಲ್ಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ಜನ ಅವ್ರ ಅಭಿಪ್ರಾಯ ಏನೈತಿ ಈ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಗ ಕೇಳೋನು ಬರಿ. ಸರ್, ಇವಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತೇಳಿ ನೀವಿಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡತ್ತೀರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಏನಿಲ್ಲ, ನಮಗ್ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕೇ ಬೇಕು. ಅದ ಉದ್ದೇಶದ ಪ್ರಕಾರ ನಾವು ಸ್ಥಳದ 11 ದಿನದಿಂದ ಉಪವಾಸ ಸತ್ಯಾಗ್ರಹ ಅಂತ ಇರ್ಬೋದು, ನಿನ್ನಿಂತ್ರ ಅಹೋರಾತ್ರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ರಕ್ತದ ಮುಖಾಂತರ ರಾಜ್ಯಪಾಲರಿಗೆ ಒಂದು ರಕ್ತಪತ್ರ ಬರೆಯಾಕತ್ತೀವಿ. ಸರ್, ಎದಕ್ರಿ ನಿಮ್ಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಎದಕ್ ಬೇಕನ್ನಿಸ್ತದ್ರಿ? ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಬೇಕೇ ಬೇಕು. ಯಾಕಂದ್ರ ನಾವು ನಮ್ಮ ಸರ್ಕಾರದ ಇಲ್ಲೇನೇ ಐತಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಯಾವ್ದೋ ಅನುದಾನ ಬಂದ್ರು 74% ಹುಬ್ಳಿ ತಗೊಂತಾರ, 26% ನಮಗೆ ಧಾರವಾಡ ಕೊಡ್ತಾರ. ಹಿಂಗಾಗಿ ಅಭಿವೃದ್ಧಿ ಕುಂಠಿತ ಆಗೈತಿ. ಅಂದ್ರ ಇವ್ರು ಸರ್ ಏನ್ ಹೇಳತ್ತಾರಂದ್ರ 74% ಅಂದ್ರೆ 100% ಅನುದಾನ ಏನ್ ಬರುತ್ತಲ್ಲ ಅದಕ್ಕ 74% ಹುಬ್ಳಿಗೆ ಹೋಗೈತೆ ಅಂತ, 26% ಏನೈತೆ ನಮ್ ಧಾರವಾಡಕ್ಕೆ ಬರ್ತೈತೆ ಅಂತ. ಸರ್, ಇವಾಗ ಮಹಾನಗರ ಪಾಲಿಕೆ ಒಂದು ಪ್ರಾರಂಭವಾಗಿ 1962ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಹಂಗ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಗೆ ಅನ್ಸತ್ರಿ? 100%. ಯಾಕಂದ್ರೆ ಇವತ್ತು ಹುಬ್ಳಿ ಎಷ್ಟು ಬೆಳವಣಿಗೆ ಆಗೈತಿ, ಧಾರವಾಡ ಎಷ್ಟು ಕುಂಠಿತ ಆಗೈತಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಹೋರಾಟ ಮಾಡಾಕತ್ತಿದ್ದಾನೆ. ಇವಾಗ ನಮಗ ವ್ಯಾಪಾರ ಶಿಕ್ಷಣ 2 ವರ್ಡ್ ತಗೊಂಡ್ರಿ. ವ್ಯಾಪಾರ ಅಂತ ಬಂದ ತಕ್ಷಣ ನಿಮ್ಗೆ ಯಾವ ಸಿಟಿ ನೆನಪಾಕೈತ್ರಿ? ನಾವು ವ್ಯಾಪಾರ ಅಂದ್ರೆ ಹುಬ್ಳಿಗೆ ಹೋಗ್ತೀವಿ, ಶಿಕ್ಷಣ ಅಂದ್ರೆ ಧಾರವಾಡಕ್ಕೆ ಬರ್ತೀವಿ. ಅದಕ್ಕೆ ವ್ಯಾಪಾರನೂ ಆಗ್ಬೇಕು, ಶಿಕ್ಷಣ ಆಗ್ಬೇಕು. ಡೆವಲಪ್ಮೆಂಟ್ ಅಂದ್ರೆ ಶಿಕ್ಷಣ ಇದ್ದಲ್ಲಿ ಕುಂಠಿತ ಆತಂದ್ರ 100% ಡೆವಲಪ್ಮೆಂಟ್ ಆಗಂಗಿಲ್ಲ ಸಿಟಿ. ಹೌದ್ರಿ. ಅಂದ್ರ ಸರ್ ಅವರ ಒಂದು ಅಭಿಪ್ರಾಯ ಏನಂದ್ರ ಶಿಕ್ಷಣ ಬೇಕಂದ್ರ ಅಲ್ಲಿ ಅಭಿವೃದ್ಧಿ ಬೇಕು. ಬರೀ ನಾವು ಒಂದು ಎಜುಕೇಶನ್ ಕೊಟ್ರೆ ಆಗಂಗಿಲ್ಲ, ಅದಕ್ಕೆ ಅಭಿವೃದ್ಧಿನೂ ಬೇಕು. ಅದಕ್ಕೋಸ್ಕರ ಶಿಕ್ಷಣ ಅಭಿವೃದ್ಧಿ 2 ಕೂಡಿನೇ ಇರ್ಬೇಕಂತೇಳಿ ಈ ಸರ್ ಅವರ ಒಂದು ಅಭಿಪ್ರಾಯ ಆಗೈತಿ. ಇವಾಗ ಏನೇ ಅವರು 5 ಜನ ನಿಮ್ ಮುಂದೆ ಕಾಣಿಸತ್ತಾರಲ್ಲ, ಇವರ ಸತತವಾಗಿ ಉಪವಾಸ ಸತ್ಯಾಗ್ರಹ ಮಾಡತ್ತಾರ. ಅಂದ್ರ ಯಾವುದೇ ರೀತಿಯಾದಂತಹ ಊಟ ಆಗಿರಬಹುದು, ನಾಷ್ಟ ಆಗಿರಬಹುದು, ಏನೂ ಮಾಡಲ್ಲನ ಹೋರಾಟಕ್ಕೆ ಕೂತಾರ. ಇವರ ಅಭಿಪ್ರಾಯ ಏನೈತಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಗ? ಸರ್, ನಿಮ್ಮ ಅಭಿಪ್ರಾಯ ಏನ್ರಿ? ನಮ್ಮ ಧಾರವಾಡ ಮಹಾನಗರ ಪ್ರತ್ಯೇಕ ಪಾಲಿಕೆಯಿಂದ ಏನ ಎಲ್ಲಾ ಸಂಘಟನೆಗಳು ಧಾರವಾಡ ಜನತೆ ಏನು ಹೋರಾಟನ ಪ್ರಾರಂಭಿಸಿದಾರ, ಅದಕ್ಕ ಇವತ್ತ ನಾವು ಸತತ 11ನೇ ದಿನ ಇವತ್ತ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ 5 ದಿನ ಆಯ್ತು ಇವತ್ತ ಸತತ ಪ್ರತಿದಿನ ಒಬ್ಬರಂತೆ 5ನೇ ದಿನ ಇವತ್ತು ಉಪವಾಸ ಮಾಡ್ತಾ ಇರೋದು. ಏನಿದೆಲ್ಲ ಎಲ್ಲ ಹುಬ್ಬಳ್ಳಿಗೆನ ಬರ್ದು ಕೊಟ್ಟತನ, ಹುಬ್ಬಳ್ಳಿಗೆ ಆಗ್ಲಿ ಬೇಡ ಅನ್ನಂಗಿಲ್ಲ. ಅವ್ರ ತೊಳಿ ಇದು ಜಿಲ್ಲಾ ಅಂದ್ರೆ ಏನಿದು ಅರ್ಥ ಆಗ್ಬೇಕು ಬೇಡ ನಮ್ಗ. ಅದಕ್ಕೆ ಬಿಟ್ಟು ಕೊಡುದಿಲ್ಲ. ಅವ್ರ ಅಧಿಕಾರ ಬರೇ ಎಲ್ಲಾ ತಗೊಂಡು ಅವ್ರ ಅಲ್ಲೇ ಅಂದ್ರ ಧಾರವಾಡ ಜಿಲ್ಲಾ ಆಗೈತಿ, ಆದ್ರ ಜಿಲ್ಲಾಕ ಒಂದಷ್ಟು ಮಹತ್ವ ಸಿಗ್ಬೇಕು ಬೇಡ್ರಿ, ಮಹತ್ವ ಸಿಗ್ಬೇಕು. ಅದ ಇಲ್ಲೆಲ್ಲಾ ಜನರಿಗೂ ಅನುಕೂಲ ಆಗ್ಬೇಕ. ಇಲ್ಲಿ ಯಾವ್ದ್ರಿ ಹುಬ್ಳಿಗೆ ಹೋಗ್ಬೇಕು ಮುಂಜಾನೆ ಎತ್ಕೊಳ್ಳಿ. ಒಂದು ವಿದ್ಯಾರ್ಥಿಗಳಿಗೆ ಎಷ್ಟ್ ತೊಂದ್ರೆ, ಎಲ್ಲಾರಿಗೂ ಎಷ್ಟ್ ತೊಂದ್ರೆ ಅವ್ರಿಗೆ ತಿಳಿಬೇಕಿಲ್ಲ. ತಾವು ಬೆಳಿಲಿ, ಇನ್ನೊಬ್ಬರದು ಬೆಳೆಯವರಿಗೆ ಕಲ್ಲು ಹಾಕಬಾರ್ದದ. ಅವ್ರ ಅದಾರಲ್ಲ ದೊಡ್ಡ ಮಂದಿ ಎಲ್ಲಾನು ನಮ್ವರೇ ಹುಬ್ಬಳ್ಳಿದಷ್ಟೇ ಇಟ್ಕೊಂಡ್ ಕೂತಾರ. ಅವ್ರ ದಾಡ್ ಏನ್ ಮಾಡೈತಿ, ದಾಡ್ ನಮ್ ಜಿಲ್ಲಾ ಇದೆ. ನಮ್ ಜಿಲ್ಲಾದಾಗ ನಮ್ಗೆ ಎಲ್ಲಾನು ಬೇಕ. ನಮ್ ಎಲ್ಲಾ ಜನರಿಗೆ, ಹುಡುಗರಿಗೆ, ಹೆಣ್ಮಕ್ಳಿಗೆ ಅನುಕೂಲ ಆಗುವಂತದನ್ನ ನಮ್ಗ್ ಬೇಕ. ಈ ಸರಿ ನಮ್ ಜೀವ ಹೋದ್ರು ಚಿಂತಿಲ್ಲ, ಈ ಸರಿ ಮಾಡೇ ತೀರ್ತಾನ ಅವ್ರ. ಇಲ್ಲಿ ಧಾರವಾಡಕ್ಕ ಯಾವುದೇ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಇಲ್ಲಿ ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣವಾಗಿ ಇಲ್ಲಿ ನಿಷ್ಪ್ರಯೋಜಕವಾಗಿದ್ದಾವ.
ಹುಬ್ಬಳ್ಳಿಗೆ ಇವತ್ತು ಸ್ಮಾರ್ಟ್ ಸಿಟಿ ಇರ್ಬೋದು, ಸ್ಮಾರ್ಟ್ ಸಿಟಿ ಕೂಡ ಹುಬ್ಬಳ್ಳಿಗೆ ಬಹುಪಾಲು ಹುಬ್ಬಳ್ಳಿಗೆ ಫಂಡ್ ಹಾಕಿದ್ದಾರೆ. ಇಲ್ಲಿ ಯಾವುದೂ ಇಲ್ಲ. 2-3 ಗಾಡಿಯನ್ನ ಕೊಟ್ಟು ನಾವು ಸ್ಮಾರ್ಟ್ ಸಿಟಿಗೆ ಕೊಟ್ಟಿದ್ದೇವೆ ಅಂತೇಳಿ 1-2 ಬೋರ್ಡ್ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ ವಿನಃ ಧಾರವಾಡಕ್ಕ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಅವರೇ ಇಚ್ಛಾಶಕ್ತಿ ಇಲ್ಲ. ಸರ್, ಇವಾಗ ನಾವು ಎಷ್ಟೊಂದು ಹೋರಾಟಗಳು ನೋಡಿದೀವಿ. ಏನೋ ಒಂದು 10 ದಿನಾನೋ 15 ದಿನಾನೋ ಇಲ್ಲಿಗೆ ನಿಂತು ಹೋಗಿಬಿಡ್ತೈತಿ. ಅದು ಯಾವುದೋ ಒಂದು ಯಶಸ್ವಿ ರೂಪಕ್ಕೆ ಬರಂಗಿಲ್ಲ. ಹಂಗ್ ನೋಡಿದ್ರ ಈ ಹಿಂದೆ ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತೇಳಿ ಸಾಕಷ್ಟು ಹೋರಾಟ ನಡೆದೈತಿ. ಈ ಸಲನು ನೀವು ಅದು ಕೇವಲ ಒಂದು ಹೋರಾಟಕ್ಕೆ ಅಷ್ಟೇ ಸೀಮಿತ ಮಾಡ್ತಿರೋ ಏನ್? ಈ ಸಲ ಆಗುವವರೆಗೂ ನಾವ್ ಇಲ್ಲಿಂದ ಎಲ್ಲಂಗಿಲ್ಲ ಅಂತ ಹೇಳ್ತೀರಿ ನೀವು? ಇದು ಆಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನ ನಾವು ಹಿಂತಕ್ಕೊಳ್ಳೋದಿಲ್ಲ, ಇದು ಸ್ಪಷ್ಟ. ಹಾಗೂ 30ನೇ ತಾರೀಕಿಗೆ ಧಾರವಾಡ ಬಂದ್ ಮಾಡ್ಬೇಕು ಅಂತೇಳಿ ಎಲ್ಲಾ ನಮ್ಮ ಹಿರಿಯರು ಮುಖಂಡರು ಕೂಡಿ ವಿಚಾರ ಮಾಡಿ ಅದನ್ನ ತೀರ್ಮಾನ ಮಾಡ್ಯಾರ. 30ನೇ ತಾರೀಕಿಗೆ ಧಾರವಾಡ ಬಂದ್ ಆಗ್ತತಿ. ಸರ್, ಇವಾಗ ಬಂದ್ ಅಂತ ಅಂದ್ರಿ, ಇವಾಗ ಒಂದು ಏನ್ ನಾವ್ ಇಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತ ನೀವು ಹೋರಾಟ ಮಾಡತ್ತಾರಲ್ಲ, ಒಂದು ಅಭಿವೃದ್ಧಿ ಆಗ್ಬೇಕು, ಇದರಿಂದಾಗಿ ಜನರಿಗೆಲ್ಲ ಹೆಲ್ಪ್ ಒಂದು ಸಹಾಯ ಆಕತಿ ಅಂತೇಳಿ ನೀವು ಮಾಡತ್ತಾರೆ. ನೀವೇನಾದ್ರೂ 30ನೇ ತಾರೀಕು ಬಂದ್ ಮಾಡಿದ್ರ ಆ ಒಂದು ದಿನ ನಮ್ಮ ಜನರಿಗೆಲ್ಲ ಒಂದು ಕಷ್ಟ ಆಗಂಗಿಲ್ಲ ಅನ್ರಿ? ಅಭಿವೃದ್ಧಿ ವಿಷಯದಾಗ ಒಂದು ದಿನದ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ನಿಮ್ಗೆ ಈ ವಿಷಯದಾಗ ಏನ್ ಅನ್ಸಂಗಿಲ್ಲ? ಅದು ಏನ್ ಅನ್ಸಂಗಿಲ್ರಿ, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗೆ ನಮ್ ಧಾರವಾಡ ಜನಕ್ಕೆ ಏನು ಕಷ್ಟ ಅನ್ಸೋದಿಲ್ಲ. ಯಾಕಂತಂದ್ರ ನಾವ್ ಇಡೀ ಪೂರ್ತಿ ಈಗ ಸುಮಾರು ವರ್ಷಗಳ ಕಾಲ ನಾವು ಕಷ್ಟವನ್ನು ಅನುಭವಿಸ್ಕೊಂತ ಬಂದಿದ್ದೇವೆ. ಇವತ್ತು ಒಂದು ದಿನ ನಮ್ಮ ಧಾರವಾಡ ಜನತೆ, ಅದರ ಧಾರವಾಡದಾಗ ನಾನು ಒಬ್ಬನು ಕೂಡ, ಒಂದು ದಿನ ನಾ ಏನೋ ತ್ರಾಸಾದ್ರೂ ಕೂಡ ನಾನು ಅದನ್ನ ಸಿದ್ಧ ಇದೆ. ಎಲ್ಲಾನು ಹುಬ್ಳಿಗೆ ಮಾಡಿ ಎಲ್ಲಾನು ಹುಬ್ಳಿಗೆ ಮಾಡ್ಕೊಂಡು ಅವ್ರೆಲ್ಲಾನು ಇದು ಮಾಡ್ತಾರ. ನಾವು ಈ ಸರಿ ನಮ್ಮದ್ ಬಿಟ್ಟು ಕೊಡೋದಿಲ್ಲ. ಬೇಕಾದ ತ್ರಾಸ ಬರ್ಲಿ ಹೋರಾಟ ಮಾಡಿ ನಾವು ತಗೊಂಡ ತೀರ್ತೇವೆ ಸರ್. ಒಂದಕ್ಕೂ ಅಲ್ಲೇ ನೋಡ್ಬೇಕ, ಅಧಿಕಾರಿಗಳು ಅಲ್ಲೇ, ಅವ್ರಿಗೂ ಅಲ್ಲೇ. ನಾವ್ ಏನ ಮಾಡ್ಬೇಕಾದ್ರೆ ಹುಬ್ಳಿಗೆ ನಾವು ಓಡ್ಬೇಕ. ಮತ್ತೆ ಕರ್ನಾಟಕದೊಳಗೆ ನಮ್ಮ ಮಹಾಪಾಲಿಕೆ ಪಾಲಿಕೆ ಐತಿ ಅಂದ್ರ ನಮ್ಮಲ್ಲಿ ಇದು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದೇವಿ. ಹುಬ್ಳಿ ಧಾರವಾಡ ಅಂತಂದ ಇದನ್ನ ಯಾವತ್ತೋ ನೋಡ್ಕೊಂತ ಬಂದೇವಿ. ಹುಬ್ಳಿ ಒಳಗ ತಾಲೂಕು ನಮ್ಮ ಧಾರವಾಡ ಜಿಲ್ಲಾ, ತಾಲೂಕು ಧಾರವಾಡದೋ ಇನ್ನು ಹುಬ್ಳಿ ಜಿಲ್ಲಾ ಧಾರವಾಡ ಅಂತಂದ ನಮ್ಮ ಅಭಿಪ್ರಾಯದಿಂದ ನಾವು ಸ್ವಂತ ಮನವರಿಕೆದಿಂದ ಯಾರು ಕರೀಲಿ ಬಿಡ್ಲಿ ಅನ್ನೋದು ಉದ್ದೇಶದಿಂದ ನಾವು ಹೋರಾಟ ಮಾಡಬೇಕು, ಸತ್ಯಾಗ್ರಹದಿಂದ ಇರಬೇಕು. ಇದು ಮಹಾನಾಲ್ಕೆ ನಮ್ದು ಗೆಲ್ಲಬೇಕು. ಈ ಗೆಲ್ಲುವರೆಗೆ ನಾವು ಇದು ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೂ ಗೆಲ್ಲುವರೆಗೆ ನಾವು ಬಿಡಲ್ಲ ಅಂತ ಸತ್ಯಾಗ್ರಹ ಒಂದು ಇಲ್ಲಿ ಧಾರವಾಡ ಜಿಲ್ಲಾದಾಗ ಮಾಡತ್ತೇವಿ. ಮತ್ ನಮ್ದು ಇಲ್ಲಿ ಏನೈತಿಲ್ಲ, ಅದಕ್ಕೆ ಈ ಸರಿ ಯಾವ್ದಾದ್ರು ಬಿಟ್ಕೊಡಲ್ಲ. ಜೀವ ಹೋಗ್ಲಿ ಬಿಡ್ಲಿ ಈ ಸರಿ ಮಾಡ್ಕೊಂಡ ತೀರ್ತೇವೆ. ಸಿಗ್ತೈತೆ ಅಂತ ನನ್ನ ಆಶೆ ಅದ. ಯಾಕಂದ್ರೆ ಈ ಸರಿ ಹೋರಾಟ ಅದಕ್ಕಿಂತ ಜೈಲ್ಗೆ ಹೋಗ್ಲಿ ಏನ್ ಮಾಡ್ಲಿ ಜೀವ ಹೋಗ್ಲಿ ಬಿಡುದನೇ ಇಲ್ಲ. ಸಿಗ್ತೈತೆ ನಮ್ಗೆ ವಿಶ್ವಾಸ ಐತದ. ಇಲ್ಲಿ ನಮ್ಮ ಅಣ್ಣಗಳ ಒಂದು ಗುಂಪು ನಿಂತೈತಿ. ಇವ್ರ ಬಗ್ಗೆ ಕೇಳೋನು. ಏನ್ ಅಣ್ಣ ಬರ್ರಿ ಅಣ್ಣ, ಓಡ್ಬೇರಿ ಬರ್ರಿ 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 ಬರ್ರಿ. ಸೊ ನೋಡಿದ್ರಲ್ಲ, 99.99 ಜನ ಎಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತ ಅನ್ನತಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ? ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತ ಅನಿಸ್ತತಿ? ಅಕಸ್ಮಾತ್ ಡಿವೈಡ್ ಆದ್ರೆ ಅಭಿವೃದ್ಧಿ ಆಕತಿ ಅನಿಸ್ತತಿ? ಕಮೆಂಟ್ ಬಾಕ್ಸ್ ದಾಗ ತಿಳಿಸೋದ್ ಮರಿಬೇಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೊಂದು ವಿಡಿಯೋದಾಗ ಮಾತಾ ಸಿಗೋಣ. ಧನ್ಯವಾದಗಳು.